ನಮ್ ಶಾರದಾಕ್ ಬಂದಾಳಲ್ಲ ಕವಿತಾ. ಯವ್ವ ನಮ್ಮ ಓಣಿಗೆ ಈ ಕಳಿ ಬಂತ ನೋಡ. ಶಾರದಾಕ್ ಇರ್ಲಾರ್ಕ ಓಣಿ ರಣ 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 ಅನ್ನತ್ತಿತ್ ನೋಡ. ಹ್ಞೂ ನೋಡ ಗೀತಾ, ಶಾರದಾಕ್ ಇಲ್ಲ ಅಂದ್ರ ಓಣಿ ರಣ 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 ಅಂತಿರ್ತದ. ಏ ಶಾರದಾಕ್ ಇದ್ರನ ಓಣಿಗೊಂದ್ ಕಳಿ ನೋಡ. ಯಾವಾಗ ಬಂದಿ ಶಾರದಾಕ? ಅಯ್ಯಯ್ಯವ್ವ ನಿನ್ನೆ ಬಂದಿನ್ ನೋಡ. ನಾನು ಬರ್ಬೇಕಂತ ಮಾಡಿದ್ದೆ, ಆದ್ರೆ ನನ್ನ ಮಗಳು ಅದಾಳಲ್ಲ, ಬ್ಯಾಡವ ಇನ್ನೊಂದು 4 ದಿನ ಇರು, ಪ್ರವಾಸ ಗಿವಾಸ ಮಾಡಿ ಹೋಗಾಕತ್ತಿ ಅಂತ ಹೇಳಿ ಅಲ್ಲೇ ಉಳಿಸ್ಕೊಂಡ್ಲು. ಅದೆಲ್ಲೆಲ್ಲೆಲ್ಲೆಲ್ಲ ಸುತ್ತಾಡ್ಸ್ಕೊಂಡ್ ಬಂದಾಳವ. ಆ ಕಡೆ ಸೈಡ್ ಎಲ್ಲ ದೇವ್ರ ಗುಡಿ ನೋಡ್ಬೇಕ. ಏವ್ವ ಏನು ಚಂದ ಅದ ಬಂದಿ, ಮಸ್ತ್ ಮಸ್ತ್ ಅದ ನೋಡ. ಮತ್ತು ಅದೇನ ಕಾಡತ್ತ ಅಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗಿದ್ಲವ. ಮತ್ತು ಅದೆಂತದ ವಂಡರ್ಲಾ ಅಂತ ಅಲ್ಲಿನೂ ಕರ್ಕೊಂಡು ಹೋಗಿದ್ಲ. ಇಲ್ಲ ಮೂರಾಗೆಲ್ಲ ಕೆರೆಯಾಗ ಈಜಾಡ್ತಾವಲ್ಲ, ಅಲ್ಲಿ ನೀರಾಗ ಏನದು ದೊಡ್ಡದು ಇದು ಮಾಡಿ ಏನು ಕೆಟ್ಟು ಈಜಾಡಕತ್ತಿದ್ರಂದಿ. ಅಯ್ಯವ್ವ ನೋಡಾಕ 2 ಕನಸು ಅಲ್ಲಲಾಗಿದ್ದು ನೋಡ್ ನನಗರ. ನೀವು ಅಂಥವೆಲ್ಲ ನೋಡಾಕ್ ಹೋಗ್ಬೇಕ. ಬರೀ ಚಂತನ ಮನೆಗೆ ಕುಂದಿರ್ತೀರಿ, ಅದೊಂದು ಮುದ್ದಿ ಮಾಡ್ತೀರಿ, ತಿತ್ತೀರಿ, ಹೊಲಕ್ಕೆ ಹೋಗ್ತೀರಿ, ಬರ್ತೀರಿ, ಮುಗಿತ. ಹೊರಗಿಂದೆಲ್ಲ ಯಾವಾಗ ನೋಡೋರು ನೀವು? ಹೌದಾ ಶಾರದಕ್ಕ, ಅಷ್ಟು ಮಸ್ತ್ ಇತ್ತ ಅದ? ಏಯವ್ವ ನೀ ಹೇಳಿದ್ ಕೇಳಿನೇ ನೋಡಿ ಬಂದಂಗ ಆಯ್ತು ನನಗ. ಅಯ್ಯಯ್ಯಪ್ಪ ಮೈಸೂರಿಗೆ ಹೋಗಿ ಎಷ್ಟು ಬೆಳಗಾಗಿ ಶಾರದಕ್ಕ, ನೀನೇ ಅಂತ ಹೇಳಿ ಗುರ್ತಾನೆ ಸಿಗವಲ್ಲಾಗಿ ನೋಡ. ಏನ್ ಕ್ರೀಮ್ ಗಿಮ್ ಹಚ್ಕೊಂಡಿ ಏನ? ಅಯ್ಯ ಅದೇನು ಮಾತಾಡ್ತಿ, ಮುದಿ ಹಾಕಿಸಂದ್ರೆ ಕ್ರೀಮ್ ಆಗಿಮ್ ಹಚ್ಕೋತಿರ್ಬೇಕು ನೋಡಾನ. ಮೈಸೂರು ನೀರಿಗೆ ಬೆಳಗಾತಾರಂತ. ಅಲ್ಲಿ ಕಾವೇರಿ ನೀರು ಬರ್ತಾವಲ್ಲ, ಅದಕ್ಕೆ ನೀರಿಗೆ ಬೆಳಗಾತಾರ. ನಾರ ದಿನಕ್ಕೆ 7-8 ಸತಿ ಮುಖ ತೊಳ್ಕೊತಿದ್ದೆ ಮೈಸೂರು ನೀರಿಗೆ ಬೆಳ್ಳಗಾಗಬೇಕಂತ ಹೇಳಿ. ನನ್ನ ಮಗಳು ಅಂತಿದ್ಲೆ, ಯವ್ವ ಎಷ್ಟರ ಸತಿ ಮುಖ ತಕ್ಕೋತಿ ಬೀಡತ್ ಹೇಳಿ. ಅದಕ್ಕೆ ನಾ ಹೇಳ್ತಿದ್ದೆ, ಊರಿಗೆ ಹೋದ್ರೆ ನಾ ಅಂತ ಹೇಳಿ ಗುರ್ತು ಸಿಗಬಾರ್ದು, ಹಂಗ ಬೆಳಗಾಗಬೇಕನ. ಅದಕ್ಕೆ ನಾ 7-8 ಸತ ಮುಖ ತಕ್ಕೋತೀನಿ ಅಂತ ಹೇಳ್ತಿದ್ದೆ ಆಕಿಗೆ. ಅಯ್ಯಯ್ಯಪ್ಪ 7-8 ಸತಿ ಮುಖ ತಕ್ಕೋತಿದ್ದೆ ಬೆಳಗಾಗಲ್ಲ ಅಂತ ಹೇಳಿ, ಅದಕ್ಕೆ ಈ ಪರಿ ಬೆಳಗಾಗಿ ನೋಡಿ ನೀನ. ನೋಡ ಕವಿತಾ, ಶಾರದಕ್ಕ ಮೈಸೂರಿಗೆ ಹೋಗಿ ಎಷ್ಟು ಭಾರಿ ಬಂದ. ಮಗಳ ಬಿಸಿ 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 ಕಮ್ಮ ಮಾಡಿ ಹಾಕಿರ್ತಾಳ, ತಿಂದು ರುಬ್ಬುಗುಂಡ ಆಗ್ಯಾಳ ನೋಡಿ ಶಾರದಕ್ಕ. ಅಂದಂಗ ನಿನ್ ಮಗ ಏನದಾನ ಶಾರದಕ್ಕ? ಮಗ ಮಗಳು ಎಲ್ಲರೂ ಒಂದೇ ಕಡೆ ಅದಾರ. ಅಲ್ಲಿ ಭಾಳ ಚಂದ ಐತಿ. ಇವ್ವ ಮಂದಿರ ಎಷ್ಟು ಚಂದ ಮಾತಾಡ್ತಾರ ಗೊತ್ತೇನ. ನನ್ನಂಗ ಮುದಿಕಾದವರು ಭಾಳ ಜನ ಅದಾರ ಅಲ್ಲಿನೂ. ಸ್ವಸ್ಥರು ಎಲ್ಲರೂ ದಗದಕ್ಕೆ ಹೋಗ್ಬಿಡ್ತಾರ ಮುಂಜಾನೆ. ಆಮ್ಯಾಗ ನಾವ ಅಲ್ಲೇ ಕಟ್ಟಿ ಕೂತು ಅವ್ರದು ಇವ್ರದು ಅದು ಇದತ್ತೆ ಮಾತಾಡ್ಕೋತ ಕುಂದಿರ್ತಿದ್ವಿ. ಮಾತಾಡಿದ್ರೆ ಎಷ್ಟು ಚಂದ ಮಾತಾಡ್ತಿದ್ರು. ನನಗರ ಊಟ ಮಾಡ್ಬರಿ ಅಕ್ಕಾರ, ಚಹಾ ಕುಡಿಬರಿ ಅಕ್ಕಾರ ಅಂತೇಳಿ ಎಷ್ಟು ಪ್ರೀತಿ ತೋರಿಸ್ತಿದ್ರವ. ಇವ್ವ ನೋಡ್ಬಾರ್ದದ. ಅಲ್ಲೇ ಮಾತಾಡ್ಕೋತ ಅಲ್ಲೇ ಟೆಂಟ್ ಹಾಕಿ ಬಿಟ್ಟಿ ನಮ್ಮನ್ನ ಮರ್ತಾ ಬಿಟ್ಟಿ ಕಾಣ್ತೈತಿ ನೀನ. ಅಯ್ಯ ನಿಮ್ಮನ್ನ ಹೆಂಗ್ ಮರಿತೀನಿ, ನಿಮ್ಮನ್ನ ಮರಿತೀನಿ ಅಂತ ಹೇಳ. ನನಗೆ ಹೆಂಗ ಮನಸ್ಸು ಬರ್ತದ, ನಿಮ್ಮನ್ನ ಬಿಟ್ಟು ಹೋಗಿನಂತೇಳಿ ನನಗೆ ಒಳ ತಳಮಳ ಆತಿತ್ತ. ಯಾರ ಮನ್ಯಾಗ ಏನಾಗೈತೆ ಏನಿಲ್ಲ, ಯವ್ವ ಇವ್ರು ಬಂದು ಹೇಳ್ತಿದ್ರೆ ನನಗರ ಇಲ್ಲಿ ಕುಂತೀನಿ ಅಂತ ಅನಿಸ್ತಿತ್ತ. ಏನು ಮಾಡೋದ, ನನ್ನ ಮಗಳ ಮಗ ಇರು ಅಣ್ಣತ್ತನ ಒಂದು 4 ದಿನ ಜಿದ್ದು ಬಂದಿ ನಟ್ಟ. ಯವ್ವ ನೀ ನಮ್ಗೆ ಹೋಗ್ಬೇಡವ ಶಾರದಕ್ಕ, ನಮಗರ ಓಣಿ ರಣ 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 ಅಂದಂಗಾಗತ್ತಿತ್ತು ನೋಡಿ ಇರ್ಲಾಕ. ಹೋಗಲ್ಲ ಇಲ್ಲೇ ಇರ್ತೀನಿ ಇನ್ನ. ಅಯ್ಯ ಶಾರದಕ್ ಬಂದಾಳ, ಯಾವಾಗ ಬಂದಾಗ ಗೊತ್ತೇ ಆಗಿಲ್ಲಲ್ಲ ನನಗೆ. ಬಾರ ಲಕ್ಷ್ಮಿ, ನಿನ್ನೆ ಬಂದಿ ನೋಡ. ಏನ ಶಾರದಕ್ಕ ಮೈಸೂರಿಗೆ ಫುಲ್ ಚೇಂಜ್ ಆಗಿ ಬಂದಿಯಲ್ಲ, ಏನ್ ಕೊಳ್ಳಾಗ ಗಿಳ್ಳಾಗ ಮಸ್ತ್ ಹಾಕೊಂಡಿಯಲ್ಲ. ಹಂಗೇನಿಲ್ಲ, ಒಂದ್ ಸ್ವಲ್ಪ ಬೆಳಗಾಗಿನಿ, ಒಂದ್ ಸ್ವಲ್ಪ ನನ್ನ ಮಗಳ ಚಂದನ್ ಸೀರೆ ಅವು ಇವು ಕೊಡಿಸ್ಯಾಳಲ್ಲ, ಅದಕ್ಕೆ ಚಂದ ಕಾಣಕತ್ತೀನಿ ಅನ್ನಿಸ್ತದ. ಹಂಗೇನಿಲ್ಲ, ಮಲ್ಲಿ ಹೆಂಗದೀನಿ ಹಂಗದೀನಿ. ಇದು ಕೊಳ್ಳಂದ ಐತ್ಲ, ಬ್ಯಾಡ ಅಂದೆ. ಬಂಗಾರ ತುಟ್ಟಾಗ್ಯದ ತಿಳಿದ್ರು ನನ್ನ ಮಗಳು ಇಲ್ಲವ ನಿನಗರ ಯಾರು ಮಾಡಿಸ್ಕೊಡ್ತಾರ, ನಾವ ಮಾಡಿಸ್ಕೊಡ್ಬೇಕಲ್ಲ ಅಂತೇಳಿ ಒಂದು 2 ತೊಲಿ ಐತಿ, ಇದೊಂದು ಮಾಡಿಸ್ಕೊಟ್ಟಾಳ ನನ್ನ ಮಗಳು. ಅಯ್ಯ ಮಸ್ತ್ ಐತಿ ಬಿಡವ ಶಾರದಕ್ಕ. ಚಂದ ಐತಿ. ನನಗೂ ಕೊಳ್ಳಾಗ ಏನು ಇದ್ದಿದ್ದಿಲ್ಲ ನೋಡ, ಅದಕ್ಕೆ ನನ್ನ ಮಗಳು ಮಾಡಿಸ್ಕೊಟ್ಟಾಳ. ನನ್ನ ಮಗನು ಮಾಡಿಸ್ಕೊಟ್ಟಾನ, ಬಳಿ ಮಾಡ್ಸ ನನ್ನ ಮಗ ಚಂದ ಅದಾವ. ಆಮೇಲೆ ತೋರಿಸ್ತೀನಿ ಆಣಿ ಮಗ. ಏನ ಶಾರದಕ್ಕ ಮೈಸೂರಿಗೆ ಹೋಗಿ ಬರುದಲ್ದ ಕೊಳ್ಳಾಗಿಂದು ಕೈಯಾಗಿಂದು ಮಿನ್ನ ಸೀರಿ ಏನ್ ಭಾರಿ ಆಗಿ ಬಂದಿ ಬಿಡವ. ನಿನಗೆ ಯಾರಂತಾರ ವಯಸ್ಸಾದೈತಿ ಅಂತ ಹೇಳಿ? ಹಡಿಬಿಟ್ಟಿ, ವಯಸ್ಸಾದ್ರೆ ಏನ್ ಹಾಕೋಬಾರ್ದೇನ? ಹರಿದವ್ರ ರಟ್ಟೆ ಹಾಕೋಬೇಕ. ನನಗೇನ್ ಭಾಳ ವಯಸ್ಸಾಗ್ಯಾವು, ಈಗೇನ ಒಂದ್ 80 ಆಗ್ಯಾವ. ನೀನ್ ವಯಸ್ಸಾದಕ್ಕೆ ಅಂತ ಶಾರದಕ್ಕ, ನೀನೇ ನಮ್ಮಂಗ ಹರಿದಕ್ಕೆ ಇರ್ತವ, ಅಟ್ಯಾಕ್ ಸಿಟ್ ಮಾಡ್ಕೋತಿ. ಅದು ಓಲ್ ಬಿಡ್ರೆ ಕುಂದಿರೊಂದಿಟ್ ಮಾತಾಡಮ. ಊರಾಗ ಏನೇನಾಗ್ಯದ ಹೇಳ್ರಿ. ಅಯ್ಯವ್ವ ನನಗರ ಊರಾಗ ಏನೇನಾಗ್ಯದ ಅದು ಕೇಳಿಕಂದ್ರ ಸಮಾಧಾನನೇ ಆಗಲ್ಲ. ಬಂದೀನಿ ನಿಮ್ಮ ಮನೆ ಕಡೆ ಬರ್ಬೇಕಂದೆ. ಮನಿ ಒಂದು ಹೊಲಸಾಗಿತ್ತು, ಎಲ್ಲ ಸ್ವಚ್ಛ ಮಾಡ್ಕೋತ ಇಲ್ಲೇ ಕೂತೀನಿ. ಈಗ ಒಂದು ಕಪ್ ಚಾ ಕುಡಿದು ನಿಮ್ಮ ಗಂಡಿ ಕಡೆನೇ ಬರ್ಬೇಕಂತ ಮಾಡಿದ್ದೆ, ನೀವ ಬಂದ್ರಿ. ಹೇಳ್ರಿ ಊರಾಗ ಒಂದಿಟ್ಟು ಏನೇನಾಗ್ಯದ? ಅರೇ ಶಾರದಂಗ ಅಕ್ಕ, ನಿಮ್ದಕ್ಕೆ ಯಾವಾಗ ಬಂದಿ? ನಿನ್ನೆ ಬಂದಿನ ಪತಿಮ. ಶಾರದಕ್ಕ ಅದೇನ್ ಗೊತ್ತೇನ, ಲಕ್ಷ್ಮಿ ಅದಾಳಲ್ಲ, ಲಕ್ಷ್ಮಿ ಮಗಳಿಗೆನ ಹೆಣ್ಣು ನೋಡಾಕ ಹುಡುಗ ಹೇಳಿದ್ರಂತೆ. ಪಾಪ ಅವ್ರಿಗೆ ನಾಳೆಗೆ ಬಾ ಅಂತ ಹೇಳ್ಯಾರ. ಅವ್ರು ಬರಕ್ ತಯಾರಾಗ್ಯಾರ, ಇವತ್ತಿದ್ರೆ ಬರಬೇಡ ಅಂತ ಹೇಳತ್ ಅಂದ್ಬಿಟ್ರೆ. ಯಾಕ ಎದಕ್ ಬೇಡ ಅಂದ್ಲ? ಅಯ್ಯ ಅದೇನು ಗೊತ್ತಿಲ್ಲ, ಆಕಿನ ಮಗಳೇನ ಯಾರಿಗೆ ಪ್ರೀಸಾಳ ಅಂತ, ಆದ್ರ ಅವನೇ ಮದುವೆ ಆಕಿನ ಅಂತ ಕೂತಾಳತ್ತ, ಅದಕ್ಕೆ ಇವ್ರಿಗೆ ಬರಬೇಡ ಅಂತ ಹೇಳಿದ್ರು ಅವ್ರು.
ಆಗಬೇಕಾಕಿಗಿ ಚಲೋನೇ ಆಗೈತಿ ನೋಡ. ಊರಾಗಿನ ಮಂದಿ ಮಕ್ಕಳಿಗೆಲ್ಲ ಸಂಸ್ಕಾರ ಕಲಿಸ್ರಿ, ಅದು ಕಲಿಸ್ರಿ, ಇದು ಕಲಿಸ್ರಿ ಅಂತ ಹೇಳಿ ಜಗಳಕ್ಕೆ ಬರ್ತಿದ್ಲ. ತನ್ನ ಮಗಳು ನೋಡ ಯಾರನ್ನೇ ಪ್ರೀತಿ ಓಡ್ ಹೊಂಟಾಳ. ಹೆಂಗ್ ಒಪ್ಕೊಂಡ ಆಕಿ ಅವ್ನ ಮದ್ವೆ ಮಾಡ್ಕೊಡಾಕ? ಅದೇನ್ ನಮಗ್ ಗೊತ್ತಿಲ್ಲ. ಒಟ್ಟು ಒಪ್ಕೊಂಡಾಳ. ಅದೇ 22ನೇ ತಾರೀಕಿಗೆ ಮದುವೆ ಐತಂತ. ಶಾರದಕ್ಕ, ನಿನಗೆ ಇನ್ನೊಂದು ವಿಷಯ ಗೊತ್ತೈತೇನ? ಆಕಿ ಸವಿತಾ ಇದ್ದಲ್ಲ, ಅವ್ರವ್ ಸತ್ಲ. ಏನ್ ಹೇಳಾತೀಯ? ಸವಿತಾರವ್ವ ನನಗೆ ಹೇಳ್ತಿ? ನನಗೆ ಹೇಳ್ತ ಸತ್ಲ? ಅಯ್ಯವ್ವ, ನನಗೆ ಗೊತ್ತಾಗಿಲ್ಲಲ್ಲ. ಯಾವಾಗ ಸುತ್ತಾಳ? ಏನಾಗಿತ್ತ ಆಕಿಗಿ? ಅಯ್ಯ, ಅದೇನ್ ನನಗೂ ಗೊತ್ತಿಲ್ಲ. ರಾತ್ರಿನೇ ಹಾರ್ಟ್ ಅಟ್ಯಾಕ್ ಆಗ್ಯದಂತ. ಅಯ್ಯವ್ವ, ಎಷ್ಟು ಚಲೋ ಮನುಷ್ಯ ಹೇಳಿದ್ಲೆ ಯವ್ವ. ದೇವ್ರ ಚಲೋರಿಗೆ ಇಡಲ್ಲ, ಜಲ್ದಿನೇ ಕರ್ಕೊಂಡ್ಬಿಡ್ತಾನ. ಹೂನೇ ಶಾರದಕ್ಕ, ಕರೆ ನೋಡು. ನೋಡ, ನಾ ಹೊರಗೋಡ್ದ ಏನೇನಾಗ್ಯವ, ಮತ್ತಿನ ಏನೇನಾಗ್ಯಾವ ಊರಾಗ. ಆಕಿ ಪೂಜಾನ್ ಮಗಳದಾಳಲ್ಲ, ಸಾಲಾಗೇನ ಫಸ್ಟ್ ಕ್ಲಾಸ್ ಬಂದಾಳತ್ತ. 100ಕ್ಕೆ 99 ರಿಸಲ್ಟ್ ಮಾಡ್ಯಾಳಂತ. ಆಕಿಗೆ ಏನ್ ಭಾರಿ ಮೆರವಣಿಗೆ ಮಾಡಿದ್ರು, ಸನ್ಮಾನ ಮಾಡಿದ್ರು, ಬಹಳ ಚಂದ ಫಂಕ್ಷನ್ ಮಾಡಿದ್ರವ. ಹೌದಾ? ಆಕಿ 99% ಮಾಡ್ಯಾಳ? ಚಲೋನ ನೋಡ. ಪಾಪ ಅವ್ರವ್ವ ಮಂದಿ ಮನೆ ಕೆಲಸ ಮಾಡ್ತಾಳ. ಮಗಳು ನೋಡ ಎಷ್ಟು ಚಂದ ಓದಿ ಅವು ಹೆಸರು ತಂದಾಳ. ಹಿಂಗಿರ್ಬೇಕು ನೋಡಿ ಹುಡುಗಿಯಾರಿದ್ರೆ. ಹೂನ ಶಾರದಕ್ಕ, ಊರಾಗೆಲ್ಲ ಮಾತಾಡ್ತಾರ ಗೊತ್ತೇನ? ಏವ್ವ, ಈಗೇನ್ ಕಡಿಮೆ ಇಲ್ಲ ನೋಡ. ಆಕಿಂದ ರಿಸಲ್ಟ್ ಆಗ್ಯದ ಅಂತ ಹೇಳಿ ಎಲ್ಲ ಸಾಲಿ ವತಿಯಿಂದ ಏನೇನೇನ ಕೊಟ್ಟಾರ. ಆಕಿಗೆ 10 ಲಕ್ಷ ರೂಪಾಯಿ ಕೊಟ್ಟಾರ. ಏನ 10 ಲಕ್ಷ ರೂಪಾಯಿ ಕೊಟ್ಟಾರ? ಹೂನ ಶಾರದಕ್ಕ. ಅನ್ನಂಗಕಿ ಭಾಗ್ಯ ಇದ್ಲಲ್ಲ, ಆಕಿನ ಮಗಳ ರಿಸಲ್ಟ್ ಎಷ್ಟಾಗ್ಯದ? ಆಕಿಂದ 63 ಆಗ್ಯದ. ಅವ್ರವ್ ಹೇಳ್ತಿದ್ಲ ನೋಡಿನ, ನನ್ನ ಮಗ ಸಾಲಿಗೆ ಫಸ್ಟ್ ಬರ್ತಾಳ, ನನ್ನ ಮಗ ಸಾಲಿಗೆ ಫಸ್ಟ್ ಬರ್ತಾಳ ಅಂತ ಹೇಳಿ. ಏನದೇನು ರೊಕ್ಕ ತುಂಬಿ ಎಂತ ದೊಡ್ಡ ಸಾಲಿಗೆ ಹಚ್ಚಿದ್ರೆ ಏನ್ ಮಣ್ಣು ಮಾಡಿಲ್ಲ. 63 ಆಗ್ಯದ ಆಕಿಂದ. ಪಾಸ್ ಆಗ್ಯಾಳ, ಫೇಲ್ ಆಗ್ಯಾಳ? ಅದೇನ ಅಂತಾರಲ್ಲ, ಜಸ್ಟ್ ಪಾಸ್ ಆಗ್ಯಾಳ ನೋಡಕಿ. ಅದು ಆಗ್ಯಾಳಲ್ಲ, ಹೊಲೆ ಬಿಡ. ಅವ್ಕುರ್ದೇನ್ ತಂದಿ? ಶಾರದನ್ ಅಕ್ಕ, ನಿಮ್ದಕ್ಕೆ ಸಂಜಿಕೆ ಏನು ಅಡಿಗೆ ಮಾಡ್ತಾ ಇದ್ದೀರಾ? ಇನ್ನ ನೋಡ್ಬೇಕ. ಅದೇನೇನ ಐತೆವ, ಇನ್ನ ನೋಡ್ಬೇಕ. ಮಾಡಿದ್ರೆ ಒಂದೆರಡು ರೊಟ್ಟಿ ಮಾಡ್ತೀನಿ. ಶಾರದನ್ ಅಕ್ಕ, ನಿಮ್ದಕ್ಕೆ ಏನುಗೆ ಮಾಡಕ್ಕೆ ಹೋಗ್ಬೇಡಿ ಇವತ್ತು. ನಮ್ದಕ್ಕೆ ಇವತ್ತು ನಿಮ್ಗೆ ಅಡಿಗೆಗೆ ತಂದು ಕೊಡ್ತಾ ಇದ್ದೀವಿ. ಏನ್ ಸ್ಪೆಷಲ್ ಮಾಡಿರ ಪಾತಿ? ಅರೇ, ನಿಮ್ದಕ್ಕೆ ಗೊತ್ತಿರಂಗಿಲ್ಲ ಏನು? ನಮ್ದಕ್ಕೆ ಇವತ್ತು ಚಿಕನ್ಗೆ ಮಾಡಿದ್ದೇವೆ. ಅದೇ ಶಾರದಕ್ಕಂದು ಊರಿಗೆ ಹೋಗುವಾಗ ಏನೇನೋ ಹಾಕಿ ಕೊಟ್ಟಿದ್ರು ನಮ್ದಕ್ಕೆ ಒಂದು ಪ್ಲೇಟ್ ನಲ್ಲಿ. ಅದು ಪ್ಲೇಟ್ ನಮ್ಮ ಹತ್ರನೇ ಇದೆ. ಅದಕ್ಕೆ ಆ ಪ್ಲೇಟ್ ನಲ್ಲಿ ಇವತ್ತು ಚಿಕನ್ಗೆ ಹಾಕಿ ತಂದು ಕೊಟ್ಬಿಡ್ತೀನಿ. ಹಂಗೇನ? ಅಂದಂಗ ಕವಿತಾ, ನಿಮ್ದೇನವ ಸಂಜೆ ಕಡೆಗೆ? ಅಯ್ಯ, ಇನ್ನ ನೋಡ್ಬೇಕ. ಮುಂಜಾನೆ ಮಾಡಿದ ರೊಟ್ಟೆದವು, ಬದ್ನಿಕಾಯಿ ಅಡಿಗೆ ಐತಿ, ಅನ್ನನೂ ಐತಿ. ಮಾಡಿದ್ರೆ ಒಂದೆರಡು ಸಾರು ಮಾಡೋದು, ಇಲ್ಲ ಅಂದ್ರೆ ಅದನ್ನೇ ಅಡಗಾಯಿ ಕಲಿಸ್ಕೊಂಡು ಉಂತಾರೆ. ಏನ ನೋಡ್ಬೇಕು ನಾವು. ನಿಮ್ದೇನ್ ಸಂಜೆ ಕಡೆಗೆ? ಅಯ್ಯ, ನನಗೇನ್ ಗೊತ್ತ? ನಾನು ಸೊಸಿ ಮಾಡ್ತಾಳ, ನೋಡ್ಬೇಕು ಏನ್ ಮಾಡಿರ್ತಾಳ ಅಂತ ಹೇಳಿ. ಏನ್ ಮಾಡಿ ಇಟ್ಟಿರ್ತಾಳ ಅದು ತಿನ್ಬೇಕಲ್ಲ. ವಯಸ್ಸಾಗೈತಿ, ನಮಗೆಲ್ಲ ಮಾಡ್ಕೊಳ್ಳೋದಾಗ್ತದ. ಇವ್ರೇ ಮಾಡಿಟ್ಟಿರ್ತಾರ, ಅದ ತಿನ್ ಸುಮ್ ಕುಂದ್ರುದು. ಅಯ್ಯ, ಹಂಗ್ಯಾಕ್ ಮಾತಾಡ್ತಿ? ನಿನ್ ಸೊಸಿ ನೀ ಕೇಳಿ ಮಾಡ್ಕೊಡೋದಿಲ್ಲೇನ? ಮಿನ್ನ ಅಡಿಗೆ ಮಾಡ್ತಾಳ. ಅಯ್ಯೋ ಯವ್ವ, ಅಕ್ಕಿ ಸೊಸಿ ಮಾಡಿದ ಅಡಿಗೆ ತಿನ್ಬೇಕು ನೀವು. ಆಹಾ, ಏನು ರುಚಿ ಅಡಿಗೆ ಮಾಡಿರ್ತಾಳ. ಬಾಯಾಗಿ ನೀರ್ ಹಂಗ ಬರ್ತಾವ ನೋಡು, ಅಷ್ಟು ಮಸ್ತ್ ಮಾಡ್ತಾಳ ಅಡಿಗೆ. ನೀ ಯಾವಾಗ ಅವ್ರ ಮನೆ ತಿನ್ನಕ್ ಹೋಗಿದ್ದೆ ಗೀತಾ? ಮನೆ ಏನೋ ದೋಸೆ ಮಾಡಿದ್ರಂತ, ಅವತ್ತು ತಂದು ಕೊಟ್ಟಿದ್ಲೆ. ಏನ್ ಭಾರಿ ಆಗಿತ್ತಂದಿ, ಮಸ್ತ್. ಹೋಟೆಲ್ದಾಗ ಇರ್ತದ ನೋಡು, ಸೇಮ್ ಹಂಗ ಮಾಡ್ತಾಳ ನೋಡಕ್ಕೆ ಅಡಿಗೆ. ಪುಣ್ಯ ಮಾಡಿ ಬಂದಾಳವ ಅಂತ ಸೊಸಿ ಪಡಿಬೇಕಂದ್ರ. ಮತ್ತೆ ನೋಡ್ ಮ್ಯಾಗ ಎಂತಾವ್ ಮಾತಾಡ್ತಾಳ. ಶಾರದಕ್ಕ, ಮತ್ತೆ ನಾಳೆಗೆ ಬರ್ತೀನಿ. ಸಂಜೆಗೈತಿ, ದೇವ್ರ ಮುಂದೆ ದೀಪ ಹಚ್ಬೇಕು. ಹೊಕ್ಕಿನ ಇನ್ನ ನಾನು ಹೊಕ್ಕಿನಿವ. ಬಾಳೊತ್ತೈತ್ ಬಂದ್ ಇಲ್ಲೇ ಕೂತೀನಿ. ಪಾಪ ನನ್ ಸೊಸಿನ ಒಬ್ಬಾಕಿನೇ ಆಗಿರ್ತಾಳ, ಏನ್ ಮಾಡಕತ್ತಾಳ ನೋಡ್ತೀನಿ. ಹೊಕ್ಕಿ ನಾನು. ಶಾರದಕ್ಕ, ನಾನು ಹೋಗ್ತೀನಿ. ನಿಮ್ದಕ್ಕೆ ಚಿಕನ್ಗೆ ತಗೊಂಡು ಮತ್ತೆ ಬರ್ತೀನಿ. ಶಾರದಕ್ಕ, ನೀನ್ ಮ್ಯಾಗ ಎಲ್ಲಿ ಹೋಗ್ಬೇಡವ್ವ. ನಮಗರ ಇಷ್ಟ ದಿನ ಬಾಯಿ ಕಟ್ ಹಾಕದಂಗ ಆಗೈತ ನೋಡು. ಒಂದೆರಡು ತಾಸ ಇಲ್ಲಿ ಕೂತ್ ಮಾತಾಡಿ ಮನಿಗೆ ಹೋದ್ರೆ ಹೊಟ್ಟಿ ತುಂಬದಂಗ ಆಗ್ತದ. ಇಲ್ಲವ, ಇನ್ನೆಲ್ಲಿ ಹೋಗ್ಲಿ, ಎಲ್ಲಾ ಕಡೆ ಹೋಗಿ ಬಂದೀನಿ. ಇನ್ನೇನ್ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ ತಗೋ. ಆಯ್ ಶಾರದಕ್ಕ, ನಾನು ಹೋಗಿ ಬರ್ತೀನಿ ಮನಿಗೆ. ನನ್ನ ಗಂಡು ಬರು ಹೊತ್ತಾಗ್ಯದ, ಸಂಜೆ ಅಡಿಗೆ ಮಾಡ್ಬೇಕು. ಹೊಕ್ಕಿನಿ ನಾನು. ಶಾರದಕ್ಕ, ನಾನು ಹೊಕ್ಕಿನಿ. ನೋಡಿದ್ರಲ್ಲ, ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ, ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಿಂಗ ನಿಮಗೆ ನಗಿಸುವಂತ ಇನ್ನೂ ಬೇರೆ ಬೇರೆ ಥರ ವಿಡಿಯೋಗಳ ಮಾಡಿ ಹಾಕ್ತಿರ್ತೇವೆ ನೋಡ್ರಿ.